ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ. ನಾನು ಮಾಂತುನೇಷನ್ ಲವರ್. ಅಲ್ಲಿ ಯಾರು ನೋಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಅದಕ್ಕೆ ಹೋಗ್ಬೇಡಿ, ಬಿದ್ದರೆ ನೀವು ನಿಮ್ಮೊಂದು ಮೊರಾಲ್ ಡೌನ್ ಆಗಿಬಿಡುತ್ತೆ. ಹಾಗೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಯಾರ್ಯಾರು ಮಡಿಕೇರಿ ರ್ಯಾಲಿಗೆ ಹೋಗ್ತಿದ್ರು ಅವ್ರಿಗೆ ಈ ಒಂದು ಮಾಹಿತಿನ ತಪ್ಪದೇ ತಿಳಿಸಿ, ಅಥವಾ ನೀವು ಹೋಗ್ತಿದ್ರೆ ತಪ್ಪದೇ ಈ ಒಂದು ಮಾಹಿತಿನ ನೋಡಿ. ಇದರಲ್ಲಿ ಏನಪ್ಪಾ ಅಂತಂತಂದ್ರೆ ಮೊದಲೇದಾಗಿ ಏನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು ಆ ಮಡಿಕೇರಿಗೆ ಯಾವುದೇ ರೀತಿಯ ಒಂದು ಟ್ರೈನ್ ಸೌಲಭ್ಯ ಇರೋದಿಲ್ಲ. ಸೊ ನೀವೇನಿದ್ರು ಬಸ್ಸಲ್ಲೇ ಹೋಗ್ಬೇಕಾಗುತ್ತೆ. ಬಸ್ಸು ಸಹ ಈ ತರ ಏನಾದ್ರು ಇವೆಂಟ್ಗಳಿದ್ದಾಗ ಅಂತಂದ್ರೆ ಆರ್ಮಿ ರ್ಯಾಲಿ ಅಥವಾ ಫಿಸಿಕಲ್ ಏನಾದ್ರು ಇದ್ದಾಗ ತುಂಬಾ ರಶ್ ಆಗುತ್ತೆ. ಆ ರೂಟಲ್ಲಿ ಒಂದೊಂದು ಕಡೆಯಿಂದ ಬಸ್ಗಳು ಸಹ ಕಮ್ಮಿ ಇರುತ್ತೆ. ಬೆಂಗಳೂರು ಮೈಸೂರು ಕಡೆಯಿಂದ ಬಸ್ಗಳು ಏನಾದರೂ ಸಿಗುತ್ತೆ. ಬಟ್ ಈ ಕಡೆ ವಲಯದಲ್ಲಿ ಏನಿರ್ತಾರೋ ನಮ್ಮ ಒಂದು ಹೊಸಪೇಟೆ, ಚಿತ್ರದುರ್ಗ, ಇವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಮುಂಚೆನೆ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ ರೀತಿ ರೀಚ್ ಆಗ್ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ನಿಮ್ ಇಷ್ಟ, 1 ಡೇ 2 ಡೇಸ್ ಬಿಫೋರ್ ಹೋಗ್ಬೋದು. ನನ್ನ ಪ್ರಕಾರ ನಾಳೆ ನಿಮ್ ರ್ಯಾಲಿ ಇದೆ ಅಂತಂದ್ರೆ ಇವತ್ತಿನ ದಿನ ನೋಡಿ, 27ಕ್ಕೆ ನಿಮ್ ರ್ಯಾಲಿ ಇದೆ ಅಂತಂದ್ರೆ ನೀವು 26ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದ್ರೂ ಹೋಗಿ ರೀಚ್ ಆಗಿ. ಯಾಕಂತಂದ್ರೆ ಅವತ್ತಿನ ಒಂದು 26ನೇ ತಾರೀಕಿನ ಒಂದು ರಾತ್ರಿ ನೀವು ಕಂಪಲ್ಸರಿಯಾಗಿ ಮಲ್ಕೋಬೇಕಾಗುತ್ತೆ. ರೆಸ್ಟ್ ತಗೊಂಡು ನೀವು ನೆಕ್ಸ್ಟ್ 27ನೇ ತಾರೀಕು ನಿಮ್ಮ ರ್ಯಾಲಿನ ಆರಾಮಾಗಿ ಚೆನ್ನಾಗಿ ಓಡ್ಬೋದು. ಸೊ ನಿಮಗೆ ರೆಸ್ಟ್ ಸಿಗುತ್ತೆ, ನಿಮ್ಮ ಬಾಡಿ ರಿಕವರ್ ಆಗುತ್ತೆ, ನಿಮ್ಗೆ ಏನೋ ಒಂದು ನಿದ್ದೆ ಗುಂಗಲ್ಲಿ ಇರೋಲ್ಲ. ಯಾಕಂದ್ರೆ ಬೆಳಗ್ಗೆ 4 ಗಂಟೆಗೆ ಅಲ್ಲಿ ಲೈನ್ ಹಚ್ಚಿರ್ಬೇಕಂತಂದ್ರೆ ನೀವು 3 ಗಂಟೆಗೆ ಎದ್ದು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೀವೇ ಯೋಚನೆ ಮಾಡಿ, ಅಕಸ್ಮಾತ್ ನೀವು ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡ್ಬಂದು ಸೀದಾ ಏನು ಫ್ರೆಶ್ ಅಪ್ ಆಗಿಲ್ಲ, ನೀವು ಏನು ಸ್ನಾನ ಮಾಡಿಲ್ಲ, ಡೈರೆಕ್ಟ್ ಹೋಗಿ ನಿಂತ್ಕೊಂಡ್ರೆ ನಿಮ್ಗೆ ಎಷ್ಟು ತೊಂದರೆ ಆಗುತ್ತೆ. ಅಲ್ಲಿ ಏನಾದರೂ ನಿಮ್ಮ ಬಾತ್ರೂಮ್ ಅಥವಾ ರೀಸರ್ಸ್ಗೆ ತೊಂದರೆ ಆಗ್ತಿರುತ್ತೆ ಓಡಬೇಕಾದ್ರೆ. ಸೊ ಹಾಗಾಗಿ ಕೇಳ್ಕೊತಿದ್ದೀನಿ, ಸ್ವಲ್ಪ ನೀವು ಮುಂಚೆನೇ ಹೋಗ್ಬಿಟ್ಟು ನಿಮ್ಮೊಂದು ಟೈಮಿಂಗ್ ಏನಿರುತ್ತೆ ಅದ್ರ ಮುಂಚೆ ಎದ್ಬಿಟ್ಟು ನಿಮ್ಮೆಲ್ಲ ಒಂದು ದಿನಚರ್ಯ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟು ನೀವು ರ್ಯಾಲಿ ಜಾಗಕ್ಕೆ ಹೋಗಿ. ಹಾಗೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಾದ್ಯಂತ ವರ್ಣಾರ್ಭಟ ಜೋರಿದೆ. ನೋಡ್ತಾ ಇರ್ಬೋದು, ಮಳೆ ಶುರು ಆಯ್ತು. ಇಲ್ಲಿ ಸಹ ಗಾಳಿ ಎಷ್ಟು ಜೋರಾಗಿ ಬರ್ತಿದೆ, ಹನಿ ಸಹ ಉದುರುತ್ತಿದೆ. ಅಲ್ಲಿ ಸಹ ಮಡಿಕೇರಿ ಸಹ ತುಂಬಾ ದಿನದಿಂದ ಮಳೆ ಆಗ್ತಿದೆ ಕಂಟಿನ್ಯೂ ಆಗಿ. ಗೊತ್ತಿದೆ ಮಡಿಕೇರಿ ಒಂದು ನಮ್ಮ ಕರ್ನಾಟಕದ ಕಾಶ್ಮೀರ ಅಂತಾನೆ ಹೇಳ್ಬೋದು. ಅಂತ ಜಾಗದಲ್ಲಿ ಮಳೆ ಅನ್ನೋದು ಸರ್ವೇ ಸಾಮಾನ್ಯವಾಗಿರುತ್ತೆ. ಗ್ರೌಂಡ್ ನ ಸ್ಥಿತಿ ಹೇಗಿದೆ ಅಂತಂದ್ರೆ 100ಕ್ಕೆ 10% ಸರಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಅಲ್ಲಿದ್ದಂತ ಹುಲ್ಲು ಎಲ್ಲ ಸ್ವಲ್ಪ ತೆಗ್ದಿದ್ದಾರೆ, ಅದು ಬಿಟ್ರೆ ಇನ್ನು ಗ್ರೌಂಡ್ ಎಲ್ಲ ಗದ್ದೆ ತರ ಆಗಿದೆ. ಈ ವರ್ಷ ಅಂತಲ್ಲ, ಇಲ್ಲಿಗೆ ಸುಮಾರು 3 ರಿಂದ 4 ರ್ಯಾಲಿಗಳು ನನ್ನ ಕಣ್ಣು ಮುಂದೆ ನಾನೇ ನೋಡಿದ್ದೀನಿ ಅಲ್ಲಿನ ಪರಿಸ್ಥಿತಿ ಹೇಗಂತೇಳಿ. ಸೊ ನನ್ನ ರ್ಯಾಲಿನೂ ಮಡಿಕೇರಿಲಿ ಆಗಿದ್ದು, ನಾನು ಓಡಿದಂಥ ಸಂದರ್ಭದಲ್ಲೂ ಸಹ ಮಳೆನೇ ಇತ್ತು. ಈ 4 ರ್ಯಾಲಿಗಳು ನೋಡಿದ್ರೆ ಅದು ಸಹ ಮಳೆಲೇ ನಡೆದಿದೆ, ಗದ್ದೆ ತರ ಆಗಿರುತ್ತೆ. ಆದ್ರೂ ಸಹ ಟೈಮಿಂಗ್ ನೀವು ಅನ್ಕೋಬಹುದು ಟೈಮಿಂಗ್ ಜಾಸ್ತಿ ಕೊಡ್ತಾರೆ ಅಂತ. ಆ ರೀತಿ ಇಲ್ಲ, ಅವ್ರು ಅನ್ಕೊಂಡಷ್ಟು ಒಳಗಡೆ ಬಂದ್ರೆ ಸೊ ಟೈಮಿಂಗ್ ನ ಬೇಗನೆ ಕ್ಲೋಸ್ ಮಾಡ್ತಾರೆ. ನೋಡಿ, ಎಂತ ಮಳೆ ಬಂದಂತ ಸಂದರ್ಭದಲ್ಲೂ ಸಹ ನಾವು ಓಡ್ಬೇಕಾದ್ರೆ 5:35, 5:45, 5:50ಕ್ಕೆ ಕ್ಲೋಸ್ ಮಾಡಿದ್ರು. ಇದು ಏನ್ ಟೈಮಿಂಗ್ ಇದೆ ಅಷ್ಟಕ್ಕೆ ಕ್ಲೋಸ್ ಮಾಡಿದ್ರು. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡ್ಬೋದು, ಅದು ರ್ಯಾಲಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಮೊದಲೇ ದಿನ ಓಡೋರ್ಗೆ ನನ್ನ ಪ್ರಕಾರ ಸ್ವಲ್ಪ 1-2 ಗ್ರೂಪ್ನವ್ರಿಗೆ ಚೆನ್ನಾಗಿ ಸಿಗುತ್ತೆ, ಗಟ್ಟಿನೆಲ್ಲ ಓಡ್ಬೋದು. ಇನ್ನು ಉಳಿದವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಕೆಸರಲ್ಲಿ. ಯಾರ್ಯಾರು ಶೂ ಹಾಕಿ ಓಡ್ತಿರೋ ಸ್ವಲ್ಪ ದಯವಿಟ್ಟು ನನ್ನ ಪ್ರಕಾರ ಬರೆ ಕಾಲಲ್ಲಿ ಓಡೋದು ಉತ್ತಮ ಅನ್ಸುತ್ತೆ. ಯಾರ್ಯಾರು ಸ್ಪೈಕ್ಗಳನ್ನ ಯೂಸ್ ಮಾಡ್ತಿರೋ ಸ್ವಲ್ಪ ಥ್ರೆಡ್ನ ನೀವು ಇಷ್ಟು ಹೊರಗಡೆ ಹಾಕ್ಬಿಟ್ಟು ಓಡ್ಬೋದು. ಜಾಸ್ತಿ ಹೊರಗಡೆ ಹಾಕಕ್ ಹೋಗ್ಬೇಡಿ. ಸ್ವಲ್ಪ ನಿಮ್ಮೊಂದು ಏನಿರುತ್ತೆ ಕೀಲ್ನ ಲಾಲ್ ಇರುತ್ತಲ್ಲ, ಒಂದು ಸ್ವಲ್ಪ ಹೊರಗಡೆ ಹೊಂದ್ಬಿಟ್ಟು ನೀವು ಓಡ್ಬೋದು. ಅಲ್ಲಿ ಯಾರು ನೋಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಅಲೋ ಮಾಡ್ತಾರೆ. ಯಾರಾದ್ರೂ ನೋಡಿದ್ರೆ ಸ್ಪೈಕ್ ಶೂ ಕೂಡ ನಿಮಗೆ ಹೊರಗೆ ಎಳ್ದಾಕ್ತಾರೆ. ಆದಷ್ಟು ಬರೆ ಕಾಲು ಓಡೋರಿಗೆ ಒಂದು ಸಜೆಷನ್ ಏನಪ್ಪಾ ಅಂತಂದ್ರೆ, ನೀವು ಯಾವ್ದೋ ಒಂದು ಸ್ಪ್ರಿಂಟ್ ನೋಡಿ, ಮೊದಲೇ ರೌಂಡ್ ಆರಾಮಾಗಿ ಓಡಿ, ಸ್ಲೋ ಆಗಿ ಓಡಿ. 2ನೇ ರೌಂಡ್ ಸ್ಪ್ರಿಂಟ್ ಕೀಳ್ಬೇಕು. ನಾನು ಹಾಗಾದ್ರೆ ಓಡ್ತೀನಿ ಅಂತಂದ್ರೆ ಮಾತ್ರ ನೀವು ಸ್ವಲ್ಪ ಎಲ್ಲಿ ಗಟ್ಟಿನೆಲ್ಲ ಸಿಗುತ್ತೋ ಅಲ್ಲಿ ನೀವು ಕವರ್ ಮಾಡಕ್ಕೆ ಪ್ರಯತ್ನ ಮಾಡಿ. ಈಗ ದಿನ ಪ್ರಾಕ್ಟೀಸ್ ಮಾಡೋ ರೀತಿ ನೀರಲ್ಲಿ ಆ ತರ ಕೆಸರಲ್ಲಿ ಅಲ್ಲಿ ಓಡಕ್ ಹೋಗ್ಬೇಡಿ, ಸ್ಲಿಪ್ ಆಗಿ ಬೀಳ್ತೀರಾ. ನನ್ನ ಪ್ರಕಾರ ಯಾರು ಬೀಳದೆ ಓಡ್ತೀರಾ ಅವರಲ್ಲಿ ಸೆಲೆಕ್ಷನ್ ಆಗ್ತೀರಾ. ಆ ದಿನ ತುಂಬಾ ರ್ಯಾಲಿಗಳಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು. ಈಗ ನೀವು ಅಲ್ಲಿ ನಾವ್ ಯಾವ ರೀತಿ ಓಡಿದ್ವಿ ಅಂತಂತಂದ್ರೆ, ಫಸ್ಟ್ 1 2 3 4 5 ಟ್ರ್ಯಾಕ್ ತಕನ ಓಡಕ್ಕೆ ಆಗಲ್ಲ, ಅಷ್ಟು ಗಲೀಜಾಗಿರುತ್ತೆ. ನಾವು ಅಲ್ಲಿ ಕಮ್ಮಿ ಆಗುತ್ತೆ ಅಂತೇಳಿ ಎಲ್ಲರೂ ಅದರಲ್ಲೇ ಓಡಕ್ ಪ್ರಯತ್ನ ಮಾಡ್ತಾರೆ, ಒಬ್ರು ಹೆಗಲ ಮೇಲೆ ಒಬ್ರು ಹಾಕಿ. ನೋಡಿ, ನಿಮ್ಮ ತಪ್ಪಿಂದ ನೀವು ಬೀಳಲ್ಲ, ಬೇರೆಯವ್ರ ನಿಮ್ ಸಪೋರ್ಟ್ ತಗೋತಾರೆ. ನನ್ನ ಪ್ರಕಾರ ತಿರುಗಿ ಸಲ್ಲೇ 1-2 ಬಿಟ್ಬಿಡ್ರಿ ಅವ್ರಿಗೆ. ಆದ್ರೆ ಬೀಳಕ್ ಹೋಗ್ಬೇಡಿ, ಬಿದ್ರೆ ನೀವು ನಿಮ್ಮೊಂದು ಮೊರಾಲ್ ಡೌನ್ ಆಗಿಬಿಡುತ್ತೆ. ಸೊ ಬಿದ್ರೆ ಬೀಳಕ್ ಹೋಗ್ಬೇಡಿ, ನೀವು ಸ್ಟೇಯಾಗಿ ನಿಲ್ಲೋಕೆ ಪ್ರಯತ್ನ ಮಾಡಿ. ನನ್ನ ಪ್ರಕಾರ ನೀವು ಏನ್ ಕಾರ್ನರ್ ಇದೆ ಕಾರ್ನರ್ ಓಡಿ. ಕಾರ್ನರ್ ಏನಿಲ್ಲ ಗುರು, ನೀವು 4 ರೌಂಡ್ ಹೊಡಿದ್ರೆ 50 ಮೀಟರ್ ಹೆಚ್ಚಿಗೆ ಆಗುತ್ತೆ ಅಷ್ಟೇ. ನಾವು ಅದೇ ರೀತಿ ಮಾಡಿದ್ದು, ಕಾರ್ನರ್ ಅಲ್ಲೇ ಹೊಡೆದ್ವಿ. ಆದ್ರೂ ಸಹ ಟೈಮಿಂಗ್ ಏನಿತ್ತು ಅದ್ರ ಒಳಗಡೆನೆ ಬಂದಿದ್ವಿ. ಏನು ಯಾವುದೇ ರೀತಿ ಎಕ್ಸ್ಟ್ರಾ ಟೈಮಿಂಗ್ ತಗೊಂಡಿದ್ದಿಲ್ಲ. ಸೊ ನನ್ನ ಪ್ರಕಾರ ಕಾರ್ನರ್ ಅಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ. ಸ್ಟೇಟ್ ಅಲ್ಲಿ ಈ ಕಡೆ ಒಂದು 80 ಮೀಟರ್ಸ್, ಏನು ಸ್ಟೇಡಿಯಂ ಕಡೆ 80 ಮೀಟರ್ಸ್ ಅಲ್ಲಿ ಒಂದು ಸ್ವಲ್ಪ ಮರಳು ತರ ಇದೆ, ಅಲ್ಲೊಂದು ಸ್ವಲ್ಪ ನಿಮಗೆ ಸ್ಟ್ರಾಂಗ್ ಆಗಿ ನೆಲ ಸಿಗುತ್ತೆ. ಅಲ್ಲೇ ನೀವು ಎಷ್ಟಿದ್ರು ಎನರ್ಜಿ ಹಾಕ್ಬೇಕಾಗುತ್ತೆ. ಸೊ ಆ ಕಡೆ ಅಂತೂ ಕೆಸರು ಗದ್ದೆನಿ, ಏನ್ ನಿಮಗೆ ಒಂದು 250 ಮೀಟರ್ ಕೆಸರು ಗದ್ದೆನ ಆಗುತ್ತೆ. ಸ್ವಲ್ಪ ಜೊತೆಗಿರೋರ್ ಜೊತೆ ಹುಷಾರಾಗಿರಿ. ನಿಮ್ಮ ಮೇಲೆ ಹೆಗಲ ಮೇಲೆ ಕೈ ಹಾಕ್ತಾರೆ ಬೀಳ್ಬೇಕು ಸಪೋರ್ಟ್ಗೆ, ನೀವು ಅಲ್ಲೇ ಸ್ಲೋ ಆಗ್ತೀರಾ.
ಸ್ವಲ್ಪ ನೋಡ್ಬಿಟ್ಟು ಎಲ್ಲೆಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲಿ ಓಡಕ್ ಹೋಗ್ಬಿಡಿ, ಸೈಡಿಂದ ಓಡಿ. ಏನು ಮಾಡೋಕ್ಕಾಗಲ್ಲ, ಮಳೆನ ಬೈಯೋಕ್ಕಾಗಲ್ಲ, ಅದೊಂದು ನಮ್ಗೆಲ್ಲ ರೈತರಿಗೆ ಎಲ್ಲರಿಗೂ ಯೂಸ್ ಆಗೋಂಥದ್ದು. ಏನು ಮಾಡೋಕ್ಕಾಗಲ್ಲ, ನಮ್ಮ ರ್ಯಾಲಿ ಅಂತ ಸಂದರ್ಭದಲ್ಲಿದೆ. ಹೋಗೋರು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಡ್ರೆಸ್ ಕೋಡ್ ಬಂದ್ಬಿಟ್ಟು ನಾರ್ಮಲ್ ಒಂದು ಟಿ ಶರ್ಟ್ ತಗೊಳ್ಳಿ, ಒಂದು ನಿಕ್ಕರ್ ಚಡ್ಡಿ ಮೇಲೆ ಓಡಿ. ಶೂ ನೋಡಿ ನಿಮ್ಮ ಮೇಲೆ, ನಾನು ಇದನ್ನೇ ಹೇಳ್ತಿಲ್ಲ ಬರೇ ಕಾಲಲ್ಲಿ ಓಡಿ ಸ್ಪೈಕ್ ಹಾಕಿ ಓಡಿ ಅಂತೇಳಿ. ನಿಮ್ಮ ಮೇಲೆ ಒಂದು ಬಿಟ್ಟಿದ್ದು, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಲ್ಲಿ ಕೆಸರಲ್ಲಿ ಶೂ ಸಕ್ಸಸ್ ಆಗಲ್ಲ. ನಿಮ್ಮ ಇಷ್ಟ, ಇಲ್ಲ ನಾನು ಓಡ್ಬೋದು ಅಂತಂದ್ರೆ ನೀವು ಆ ಶೂ ಹಾಕ್ಬಿಟ್ಟು ಓಡಿ. ಸ್ಪೈಕ್ ಹಾಕೋರ್ಗೆ ಏನಪ್ಪ ಅಂತಂದ್ರೆ ಅವ್ರು ಚೆಕ್ ಮಾಡ್ಬೇಕಾದ್ರೆ ಸಿಗಿದ್ರೆ ಕಷ್ಟ ಆಗುತ್ತೆ. ಸೊ ಕಾಣಬಾರ್ದು ಅವ್ರಿಗೆ ನೀವು ಸ್ಪೈಕ್ ಶೂ ಹಾಕಿದ್ರೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅದು ಆರ್ಮಿ ರ್ಯಾಲಿ ಒಳಗಡೆ ಅಲೋಡ್ ಇಲ್ಲ. ತುಂಬಾ ರ್ಯಾಲಿಗಳಲ್ಲಿ ಸ್ಪೈಕ್ ಶೂ ಅವ್ರನ್ನ ಹೊರಗಡೆ ಹಾಕ್ತಾರೆ. ಯಾಕಂತಂದ್ರೆ ಬರೇ ಕಾಲಲ್ಲಿ ಓಡೋರಿಗೆ ಏನಾದ್ರು ತೋಳಿದ್ರೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಸುಮಾರು ಸಲ ನಾನು ನೋಡಿದ್ದೀನಿ ಹೊರಗಡೆ ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಸೊ ನೀವು ಒಳಗಡೆ ನಿಂತ್ಕೊಂಡು ಯಾಮರ್ಸಿ ಓಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ನೋಡಿ ಕೆಸರಿದೆ, ವಿಡಿಯೋ ಬೇಕಂದ್ರೆ ಈಗ ಹಾಕ್ತೀನಿ, ನೋಡ್ತಿರ್ಬೋದು ವಿಡಿಯೋ ಯಾವ ರೀತಿ ಇದೆ ಅಂತೇಳಿ. ಬನ್ನಿ ಒಂದ್ಸಲ ಗ್ರೌಂಡ್ ಹೇಗಿದೆ ಅಂತ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಡಿಕೇರಿ ಗ್ರೌಂಡ್ ಯಾವ ರೀತಿ ಇದೆ ಅಂತೇಳಿ. ಕ್ಲೈಮೇಟ್ ತುಂಬಾ ಕೋಲ್ಡ್ ಆಗಿದೆ, ಮಳೆಗಾಲ ಅಲ್ವಾ, ಗೊತ್ತಿದೆ. ಕರ್ನಾಟಕದ ಕಾಶ್ಮೀರ ಅಂತಾನೆ ಕರಿತೀವಿ ಮಡಿಕೇರಿನ. ಸ್ವಲ್ಪ ಈ ಟೈಮಲ್ಲಿ ಕೋಲ್ಡ್ ಆಗಿರುತ್ತೆ. ಸೊ ನೀವು ರನ್ನಿಂಗ್ ಇಂತ ಮುಂಚೆ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳಿ, ನಿಮ್ಮ ದೇಹಕ್ಕೆ ಲೈಟ್ ಆಗಿ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಮಜಲ್ಸ್ ಕ್ಯಾಚಸ್ ಆಗುತ್ತೆ, ನಿಮ್ಮೊಂದು ಕಾಲು ಕೈ ಹಿಡಿಯೋಕೆ ಶುರು ಮಾಡುತ್ತೆ. 1 ಅಥವಾ 2 ರೌಂಡ್ಗೆ ನಿಮ್ಗೆ ಓಡೋಕೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಈ ಪ್ಲೇಸ್ ಏನಿದೆ, ನಾನು ಹಾಗೆ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಗಟ್ಟಿ ಸಿಗುತ್ತೆ. ಇದು ಸ್ಟೇಡಿಯಂ ಕಡೆ ಇರೋದು. ಇಲ್ಲಿಂದ ಒಂದು 80 ಮೀಟರ್ ನಿಮಗೆ ಸೈಡ್ ಹಾಕ್ಲಿಕ್ಕೆ, ಸ್ಪೀಡ್ ಹಾಕ್ಲಿಕ್ಕೆ ಸಿಗುತ್ತೆ. ನೋಡಿ ಕಾರ್ನರ್ ನೋಡ್ತಿರ್ಬೋದು, ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಕಾರ್ನರ್ ಅಲ್ಲಿ ಸ್ವಲ್ಪ ಗಟ್ಟಿ ಇದೆ ನೆಲ. ಈ ಗ್ರೌಂಡ್ ಅಲ್ಲಿ ಏನಿದೆ ನೋಡಿ, ಹುಲ್ಲಿದೆ, ಗದ್ದೆ ತರ ಆಗಿದೆ, ನೀರಿದೆ. ಸೊ ಹಾಗಾಗಿ ಸ್ವಲ್ಪ ಕಾರ್ನರ್ ಅಲ್ಲಿ ಓಡಕ್ ಪ್ರಯತ್ನ ಮಾಡಿ. ಹಾಗೆ ಈಗ ನೋಡ್ತಿದೆ ನಿಮ್ಮ ಒಂದು ಶುರು ಗೋ ಅಂತ ಏನ್ ಹೇಳ್ತಾರೆ ಆ ಜಾಗ ಇದು. ಇಲ್ಲಿಂದ ನಿಮ್ಮ ಒಂದು ರ್ಯಾಲಿ ಶುರು ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀರು ನಿಂತಿದೆ. ಮಳೆ ಇನ್ನೂ ಬರ್ತಾ ಇದೆ ಅಲ್ಲಿ. ಇನ್ನೂ 1 ಅಥವಾ 2 ರೌಂಡ್ ಹೋದ್ಮೇಲೆ ಇದೆಲ್ಲ ಕೆಸರು ಗದ್ದೆ ತರ ಆಗ್ಬಿಡುತ್ತೆ. ಏನೋ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಓಡ್ಬೇಕಾಗುತ್ತೆ.